ಅದು ತಪ್ಪಾಗಿ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಎಸ್ ಸಿ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ. 20 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ. 9 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾದುಕೊಂಡಿದೆ. ಅಂದರೆ ಈ ವ್ಯಾಪ್ತಿನಲ್ಲಿ 2020 ಚುನಾವಣೆಯಲ್ಲಿ ಕೇವಲ 1 ಸ್ಥಾನ ಗೆದ್ದಿತ್ತು ಬಿಜೆಪಿ. ಇದನ್ನು ಗಮನಿಸಬೇಕು. ಒಂದು ಪಾರ್ಟಿ ಎಷ್ಟರ ಮಟ್ಟಿಗೆ ಬೆಳಿಬಹುದು, ದಾಪುಗಾಲಿಡಬಹುದು ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. 20 ಕ್ಷೇತ್ರಗಳಲ್ಲಿ ಒಂದು 20 ಕ್ಷೇತ್ರಗಳಲ್ಲಿ ಒಂದು ಹೇಳ್ತಿರೋದು ಏನು ಅಂದರೆ ಇದು ಸಾಮಾನ್ಯ ಅಲ್ಲ. ಒಂಥರ ಏನಂದರೆ ಇದು ವಾಮನನ ಹೆಜ್ಜೆ. ಅದು ರಾಜಕಾರಣದಲ್ಲಿ ಆಗ್ಬಿಡುತ್ತೆ ಕೆಲವು ಸಂದರ್ಭಗಳಲ್ಲಿ. ಯಾಕಂದರೆ ಇಂದಿರಾ ಗಾಂಧಿ ಅಂತವ್ರನ್ನ ಮನೆ ಕಳಿಸಿ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದಂಥ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ಇಡೀ ದೇಶ ಒಂದಾಗಿದ್ದ ಬಗೆ ಇದೆಯಲ್ಲ, ಅದನ್ನು ನಾವು ಕಡೆಗಣಿಸಂಗಿಲ್ಲ. ಜನಶಕ್ತಿ ಒಂದಾಗಿಬಿಟ್ರೆ ಏನು ಬೆಕ್ಕದ್ದಾಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು. ಇಂಥ ಹಲವಾರು ಸಂಗತಿಗಳಿವೆ. ರಾಜ್ಯದಲ್ಲೂ ಕೂಡ ಅಷ್ಟೇ. ಈ ಕಾಂಗ್ರೆಸ್ನವ್ರು ಕಿತ್ತಾಡದಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಬಂದರು, ಜನತಾ ಪರಿವಾರದವ್ರು ಕಿತ್ತಾಡದಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಬಂದು ತಲುಪಿದ್ರು, ಬಿ ಜೆ ಪಿಯವರು ಹಿಂದೆ ಕಿತ್ತಾಡಿ ಯಾವ ಮಟ್ಟಕ್ಕೆ ಹೋದರು, ಈಗ ಮತ್ತೆ ಕಿತ್ತಾಟ ಮಾಡ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಜನರಿಗೆ ಅನಿಸ್ಬೇಕು ಎಲ್ಲೋ ಒಂದು ಕಡೆಗೆ ಅಂದರೆ 4 ಗೋಡೆಯ ನಡುವೆ ಸಾಕಷ್ಟು ಗೊಂದಲಗಳಿದ್ದರೂ ಕೂಡ ಇಲ್ಲಪ್ಪ ನಾವು ಇಂಟರ್ನಲ್ಲಿ ತುಂಬ ಗಟ್ಟಿಯಾಗಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಮಾತ್ರ ಒಂದು ಪಾರ್ಟಿ ಉಳಿಯುತ್ತೆ. ಇಲ್ಲ ಅಂತಂದರೆ ಅದರಲ್ಲೂ ಬಿ ಜೆ ಪಿ ಈಗ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಶ್ವಥ್ ನಾರಾಯಣ್ ಪೊರಕೆ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ ಆಗಲಿಂದ. ಚೆನ್ನಾಗಿದೆ, ಕೇಳೋಕ್ಕಿಲ್ಲ ಅಂತಂದಿಲ್ಲ. ಆದರೆ ನಾನಿವತ್ತು ಬೆಂಗಳೂರು ನಾರ್ತಿಂದ ಬರ್ಬೇಕಾದ್ರೆ ಅಶ್ವಥ್ ನಾರಾಯಣ್ ದೊಡ್ಡ ಮಷಿನ್ಗಳ ನಿಟ್ಟಲ್ಲಿ ಕಸ ಗುಡಿಸ್ತಾ ಇದ್ರು. ಸೊ ಹೆಂಗೆ ಗೊತ್ತಾ, ಈ ಸಣ್ಣ ಪುಟ್ಟ ಪಾರ್ಟಿಗಳು ಇನ್ನೂ ಪೊರಕೆ ಹಿಡ್ಕೊಂಡೆ ಇನ್ನೂ ಟ್ರೈ ಮಾಡ್ತಾ ಇವೆ. ನೀವು ದೊಡ್ಡ ದೊಡ್ಡ ಮಷಿನ್ ತಂದಿಟ್ಬಿಟ್ಟಿರಿ. ನೀವು ಗುಡಿಸೋ ರೀತಿ ಇದೆಯಲ್ಲ, ವ್ಯಾಕ್ಯೂಮ್ ಕ್ಲೀನರ್ ನೀವು ಗುಡಿಸೋ ರೀತಿ ಇದೆಯಲ್ಲ ಸರ್, ಅದು ಸಾಮಾನ್ಯ ಗುಡಿಸುವಿಕೆ ಅಲ್ಲ, ಅದು ವ್ಯಾಕ್ಯೂಮ್ ಕ್ಲೀನರ್. ಹೇಳಿ ಮೇಡಮ್. ಒಂದು ವಿಚಾರವನ್ನು ನಾನಿಲ್ಲಿ ಹೇಳ್ತೀನಿ. ಅವರು ಬಹಳ ಪೊರ್ಕೆ ಪಾರ್ಟಿ ಅಂತ ಹೇಳ್ತಿದ್ರು. ಇದೇ ದೆಹಲಿಯ MCD ಚುನಾವಣೆಯಲ್ಲಿ BJPಯ ಒಂದು ಭದ್ರಕೋಟೆ ಆಗಿತ್ತು ಆ MCD. ಅದು ಅವರನ್ನ ಗೂಡ್ಸ್ ಕಳಿಸಿದ ಇದೇ ಪೊರ್ಕೆ ಪಾರ್ಟಿ ಅಲ್ವಾ? ಅದಾದ ನಂತರ ಸರಿಸಮವಾಗಿ ಗುಜರಾತ್ನಲ್ಲಿ ಟಕ್ಕರ್ ಕೊಟ್ಟಿದ್ದು ಕಾಂಗ್ರೆಸ್ ಅವ್ರು ಕೊಟ್ರ, ನಾವು ಕೊಟ್ಟಿದ್ದು ಅದೇ ಪೊರ್ಕೆ ಪಾರ್ಟಿ. ಮೊದಲು ಪೊರಕೆಯ ಕಡ್ಡಿಗಳು ಗಟ್ಟಿ ಇದ್ವು, ಅದಕ್ಕೆ ಕಟ್ಟದಂತ ದಾರ ಇತ್ತಲ್ಲ, ಭ್ರಷ್ಟಾಚಾರ ರಹಿತವಾದಂತ ದಾರ ಇತ್ತು, ಕೈಗಳಲ್ಲಿ ಶಕ್ತಿ ಇತ್ತು, ಗುಡಿಸೋಕ್ ನಿಮಗೆ ಬಲ ಇತ್ತು. ಈಗಲೂ ಸಹ ಬಲ ಇದೆ, ಆ ಒಂದು ಆಸಕ್ತಿ ಇದೆ, ಆ ಒಂದು ಉತ್ಸಾಹ ಇದೆ, ಶಕ್ತಿ ಎಲ್ಲವೂ ಸಹ ಇದೆ. ಆದ್ರೆ ಇಲ್ಲಿ ಹಂತ ಹಂತವಾಗಿ ನಾವು ಒಂದೊಂದನ್ನ ಗಮನಿಸಬೇಕಾಗುತ್ತೆ. ಗುಜರಾತಿನ ನಂತರ ಯಾವ ರೀತಿ ಒಂದು ಬಿಜೆಪಿಗೆ ಭಯ ಹುಟ್ಟುತ್ತೆ ಅಂದ್ರೆ, ಆಮ್ ಆದ್ಮಿ ಪಕ್ಷ ವರ್ಟಿಕಲ್ ಎಕ್ಸ್ಪಾನ್ಷನ್ ಶುರು ಆಗುತ್ತೆ, ರಾಷ್ಟ್ರೀಯ ಪಕ್ಷವಾಗಿ ಹೊರ ಬರುತ್ತೆ, ಒಬ್ಬೊಬ್ಬರನ್ನೇ ನಾಯಕರು ಅದಾದ ನಂತರ ಜೈಲಿಗೆ ಹಟ್ತಾರೆ. ಯಾವುದು ಇಲ್ಲದ ಒಂದು ಹಗರಣವನ್ನ ಸೃಷ್ಟಿ ಮಾಡಿ ಇತರ ರಾಜ್ಯಗಳಲ್ಲಿ ಆ ಒಂದು ಪಾಲಿಸಿ ಇರಬೇಕಾದ್ರೆ ಇವ್ರು ಇಲ್ಲಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದಾದ ನಂತರ ನಾನು ಆಗ್ಲೂ ಸಹ ಹೇಳಿದೆ, ನಿಮಗೆ ನಿಜವಾಗ್ಲೂ ಆಮ್ ಆದ್ಮಿ ಪಕ್ಷವನ್ನ ಭ್ರಷ್ಟಾಚಾರ ಪಕ್ಷ ಅಂತ ಪ್ರೂವ್ ಮಾಡೋದೇ ನಿಮ್ಮ ಉದ್ದೇಶ ಆಗಿದ್ರೆ ನೀವು ಸಾಕ್ಷಿಗಳನ್ನ ಕೊಡ್ಬೇಕಾಗಿತ್ತು. ಒಂದು ಬಿಡಿಗಾಸಿ ಸಿಕ್ತಾ? ಒಂದ್ ನಿಮಿಷ ಇರಿ ಸರ್. ಅದಕ್ಕೆ ನಾನಿವತ್ತು ಹೇಳ್ತೀನಿ, ಸುಪ್ರೀಂ ಕೋರ್ಟಿನ ಸನ್ಮಾನ ಜಡ್ಜ್ ಅವರೇ ಹೇಳ್ತಾರೆ, ಪಂಜರದ ಗಿಣಿ, ಇಲ್ಲಿ ಪಂಜರದ ಗಿಣಿಯ ಮಾಲೀಕ ಯಾರು? ಅದು ನಾವು ಯಾರು ಅಲ್ಲ. ಒಂದ್ ನಿಮಿಷ, ನಿಮ್ ಎಲ್ಲಾ ಪ್ರಶ್ನೆ ಕರೆಕ್ಟ್. ಕಾಂಗ್ರೆಸ್ ನಾಯಕರು ಚೌಧರಿ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷ ಬಹಳ ಬಹಳ ತಾಳ್ಮೆಯಿಂದ ಕೇಳಿದ್ದೀನಿ. ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದು ನೀವು. ಒಂದ್ ನಿಮಿಷ. ಅದಾದ ನಂತರ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಅವರೇ ಹೇಳ್ತಾರೆ, ಜಡ್ಜ್ ಅವರೇ ಹೇಳ್ತಾರೆ, ಪಂಜರದ ಗಿಳಿ ಮಾಲೀಕ ಯಾರು? ಆಬ್ವಿಯಸ್ಲಿ ಅದಾದ ನಂತರ ನಮ್ಮ ಒಂದು ಕೇಸ್ ಹಿಸ್ಟ್ರಿ ಆಗುತ್ತೆ. ಆ PMLA ಆಕ್ಟ್ ಅಲ್ಲಿ ಇರುವಂತಹ ಎಲ್ಲರನ್ನೂ ಸಹ ಈಗ ಹೊರಗಡೆ ಬರುವಂತಹ ಅನೇಕ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಇವರಿಗೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಾಯಕರನ್ನ ಹುಟ್ಟಾಕೋದಕ್ಕಿಂತ ಇತರ ನಾಯಕರನ್ನ ಯಾವ ರೀತಿ ಹೊಡೆದು ಪಕ್ಷಗಳನ್ನ ಬೇರ್ಪಡಿಸಿ ಅದು ಅನೇಕ ವಿವಿಧ ವಿಚಿತ್ರ ರೀತಿಯಲ್ಲಿರ್ಬೋದು. ಒಟ್ಟಿನಲ್ಲಿ ಪಾರ್ಟಿ ಕಟ್ಟಿರ್ಲಿಲ್ಲ. ಅಣ್ಣಾಜಾರೆ ಮೂವ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ನೀವು ನಾಯಕತ್ವ ಹುಟ್ಟಾಕಿದ್ವಿ ಅಂತ ಕೇಳಿದ್ರೆ ಯಾರಿಗೆ? ನಮ್ಮ ನಾಯಕ ಬೆಂಗಳೂರಿನ ಸಂತೋಷ ನೀವು ಇಡೀ ಆಮ್ ಆದ್ಮಿ ಪಕ್ಷಕ್ಕೆ